ಸ್ನೇಹಿತರೆ, ಮೀಡಿಯಾ ಮೈಂಡ್ಸ್‌ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್‌ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಕೆಲವು ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಪಾಕಿಸ್ತಾನಕ್ಕೆ ನಡುಕವನ್ನು ಉಂಟುಮಾಡಿದೆ. ಬೇರೆ ಯಾವುದೇ ಮಿಲಿಟರಿ ಕ್ರಿಯಾಯೋಜನೆಗಳನ್ನು ಘೋಷಿಸಲಾಗಿಲ್ಲ. ಆದರೂ ಭಾರತವು ಪಾಕಿಸ್ತಾನದಲ್ಲಿ ವಿನಾಶವನ್ನು ಉಂಟುಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಅನೇಕ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಹೊಂದಿದೆ. ಹೌದು, ಭಾರತದ ಬಳಿ ಪಾಕಿಸ್ತಾನದಲ್ಲಿ ವಿನಾಶವನ್ನು ಉಂಟುಮಾಡಬಲ್ಲ 2 ಕ್ಷಿಪಣಿಗಳಿವೆ. ಪಾಕಿಸ್ತಾನದ ಪ್ರಮುಖ ನಗರಗಳು ಭಾರತದಿಂದ ಸ್ವಲ್ಪ ದೂರದಲ್ಲಿವೆ. ಈ ಪ್ರಮುಖ ನಗರಗಳು ಈ 2 ಕ್ಷಿಪಣಿಗಳ ವ್ಯಾಪ್ತಿಯಲ್ಲಿ ಬರುತ್ತವೆ. ಅಮೃತ್ಸರದಿಂದ ಲಾಹೋರ್‌ಗೆ 55 ಕಿಲೋಮೀಟರ್ ದೂರ, ಅಮೃತ್ಸರದಿಂದ ಇಸ್ಲಾಮಾಬಾದ್‌ಗೆ 287 ಕಿಲೋಮೀಟರ್ ದೂರ ಮತ್ತು ಭುಜ್‌ನಿಂದ ಕರಾಚಿಗೆ 325 ಕಿಲೋಮೀಟರ್ ದೂರ. ಆದ್ದರಿಂದ ಭಾರತಕ್ಕೆ ಅವರ ಮೇಲೆ ದಾಳಿ ಮಾಡುವುದು ತುಂಬಾ ಸುಲಭವಾಗುತ್ತೆ. ಅಗ್ನಿ-5 ಬ್ಯಾಲಿಸ್ಟಿಕ್ ಕ್ಷಿಪಣಿ. ಭಾರತವು ಅಗ್ನಿ-5 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈ ಕ್ಷಿಪಣಿ 5500 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿರುವ ಗುರಿಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದು ತನ್ನೊಂದಿಗೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪಾಕಿಸ್ತಾನದ ಬಹುತೇಕ ಎಲ್ಲ ಪ್ರಮುಖ ನಗರಗಳು ಅಗ್ನಿ-5 ಕ್ಷಿಪಣಿಯ ವ್ಯಾಪ್ತಿಯಲ್ಲಿವೆ. ಇದು ಯುರೋಪ್ ಮತ್ತು ಆಫ್ರಿಕನ್ ಖಂಡದ ಕೆಲವು ಭಾಗಗಳನ್ನು ಸಹ ಗುರಿಯಾಗಿಸಿಕೊಳ್ಳಬಲ್ಲದು. ಅಂದರೆ ಊಹೆ ಮಾಡಿಕೊಳ್ಳಿ ಅವುಗಳ ವ್ಯಾಪ್ತಿ ಎಷ್ಟು ಇರಬಹುದು ಅಂತ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ಗುರಿ ಮುಂದೆ ಹೋದರೂ ಅದನ್ನು ಬೆನ್ನಟ್ಟುವುದನ್ನು ನಿಲ್ಲಿಸುವುದಿಲ್ಲ. ಬ್ರಹ್ಮೋಸ್ ಕ್ಷಿಪಣಿಯ ಆರಂಭಿಕ ವ್ಯಾಪ್ತಿಯು 290 ಕಿಲೋಮೀಟರ್. ಆದರೂ ಅದರ ಮಿತಿಯನ್ನು 500 ಕಿಲೋಮೀಟರ್ಗೆ ಹೆಚ್ಚಿಸಬಹುದು. ಹಲವು ದೇಶಗಳು ಭಾರತದಿಂದ ಕ್ಷಿಪಣಿಯನ್ನು ಖರೀದಿಸಿವೆ. ಭಾರತವು ಬ್ರಹ್ಮೋಸ್ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದರ ವ್ಯಾಪ್ತಿಯು 1500 ಕಿಲೋಮೀಟರ್ವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಭಾರತ ಈಗಾಗಲೇ ಪಾಕಿಸ್ತಾನ ಪದರುಗುಟ್ಟಿ ಹೋಗುವಂತೆ ಮಾಡಿದೆ. ಇನ್ನು ವಿಶ್ವದ ಅನೇಕ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿರುವಂಥದ್ದು. ಸದ್ಯಕ್ಕೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಿರುವಂತಹ ದಿಟ್ಟ ನಿರ್ಧಾರಗಳಿಂದಾಗಿ ಪಾಕಿಸ್ತಾನ ಪದರುಗುಟ್ಟಿದರೂ ಕೂಡ ಸೊಕ್ಕು ಮೊಂಡುತನವನ್ನು ಮಾತ್ರ ಬಿಡುತ್ತಿಲ್ಲ. ಅಲ್ಲಿಯ ಸರ್ಕಾರ ಬಾಯಿಗೆ ಬಂದಂಗೆ ಮಾತನಾಡುವುದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಆದರೆ ಇದಕ್ಕೆ ತಕ್ಕ ಪಾಠವನ್ನು ಕಲಿಸುವುದಕ್ಕೆ ಭಾರತ ಸಿದ್ಧವಾಗಿದೆ ಎನ್ನುವುದು ಮಾತ್ರ ಸುಳ್ಳಲ್ಲ. ಸ್ನೇಹಿತರೆ, ಭಾರತದಲ್ಲಿರುವ ಈ 2 ಅದ್ಭುತ ಶಕ್ತಿಶಾಲಿ ಕ್ಷಿಪಣಿಗಳ ಕುರಿತು ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.